ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಒಂದು ವಿಶೇಷವಾದ ವ್ಯಕ್ತಿಗಳು, ರಕ್ಕಿ ಫ್ಯಾಮಿಲಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಎಲ್ರಿಗೂ ಕಾರ್ಯಕ್ರಮ ನಮಸ್ಕಾರ. ನಮಸ್ಕಾರ. ಇಡೀ ಫ್ಯಾಮಿಲಿ ಇದ್ದೀರಾ. ಸೊ ಏನು ವಿಶೇಷತೆ? ವಿಶೇಷತೆ ಫಸ್ಟ್ ಹೆಸರು ಹೇಳ್ಬಿಡ್ತೀವಿ, ಆಮೇಲೆ ಪ್ರಾಬಬ್ಲಿ ಈಸಿ ಆಗ್ಬೋದು. ನನ್ನ ಹೆಸರು ಸುರೇಶ್ ಸಾಲಿಗ್ರಾಮ. ಇದು ನನ್ನ ಮಗ ರಕ್ಕಿ ಸುರೇಶ್, ಇದು ನನ್ನ ಹೆಂಡತಿ ನೀತು ಸುರೇಶ್. ವಿಶೇಷತೆ ಏನು ಅಂದ್ರೆ, ನಾವು ಒಂದು ಕನ್ನಡದಲ್ಲಿ ಚಿತ್ರ ತೆಗೆಯೋ ಪ್ರಯತ್ನ ಮಾಡಿದ್ದೀವಿ. ನನ್ನ ಮಗ ರಕ್ಕಿ ಸುರೇಶ್ ಇದಕ್ಕೆ ಹೀರೋ, ವೆಂಕಟ್ ಭಾರದ್ವಾಜ್ ಅವರು ಡೈರೆಕ್ಟ್ರು. ಹೀಗೆ ಕೆಲವಾರು ಹಿರಿಯ ಕಲಾವಿದರು ಇದರಲ್ಲಿದ್ದಾರೆ. ನಾವು ಈ ಪ್ರಯತ್ನ ಏನಕ್ಕೆ ಮಾಡಿದೀವಿ ಅಂದರೆ, ನಾವು ಇರೋದು ಜರ್ಮನಿಯಲ್ಲಿ. ನಾವು ಕನ್ನಡಿಗರೇ, ಸುಮಾರು ವರ್ಷಗಳಿಂದ ನಾವು ಜರ್ಮನಿಯಲ್ಲಿ ಇದ್ದೀವಿ. ನನ್ನ ಮಗ ಅಲ್ಲೇ ಹೆಚ್ಚು ಕಡಿಮೆ ಅವನ ಜೀವನ ಎಲ್ಲ ಅಲ್ಲೇ, ಅವನು ಬೆಳೆದಿರೋದೆಲ್ಲ ಅಲ್ಲೇ, ಇಲ್ಲೇ ಹುಟ್ಟಿರೋದು, ಬಟ್ ಬೆಳೆದಿರೋದೆಲ್ಲ ಅಲ್ಲೇ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಕನ್ನಡ ಚಿತ್ರ ತೆಗಿಬೇಕು ಅಂತ ಒಂದು ಮನಸ್ಸಿಗೆ ಬಂತು. ಆಗ ನಮ್ಮ ಗೆಳೆಯರು ವೆಂಕಟ್ ಭಾರದ್ವಾಜ್ ಅವರು, ನಿರ್ದೇಶಕರು, ಅವರು ನಮಗೆ ಒಂದು ಐಡಿಯಾ ಕೊಟ್ಟರು. ಈ ಥರ ಒಂದು 2 ಕತೆಗಳಿದೆ, ನೋಡಿ ತೆಗೀರಿ ಅಂತ. ನಾವು ಅಶ್ವಿನಿ ಮೇಡಮ್ ಅವರು ನಮಗೆ ಸಪೋರ್ಟು. ನಾವು ಅಶ್ವಿನಿ ಮೇಡಮ್ ಅವರ ಸಪೋರ್ಟ್ ತಗೊಂಡು ಒಂದು ಕತೆ ಆಯ್ಕೆ ಮಾಡಿ, ರಕ್ಕಿ ಅಂತ ಅದಕ್ಕೆ ನಾಮಕರಣ ಮಾಡಿ, ಅದನ್ನು ನಾವು ಈಗ ಚಿತ್ರನ ತೆರೆ ಮೇಲೆ ತರಲು ಎಲ್ಲ ಸಿದ್ಧತೆ ನಡೆಸಿದ್ದೀವಿ. ಜುಲೈ 10ನೇ ತಾರೀಕು ರಿಲೀಸ್ ಇದೆ ಅದರದ್ದು. ನಾವೇನು ಕೇಳ್ಕೊತೀವಿ ಅಂದರೆ, ಪ್ರಪಂಚದಾದ್ಯಂತ ಇರೋ ಎಲ್ಲ ಕನ್ನಡಿಗರಿಗೂ, ನಮಗೆ ಗೊತ್ತು ಹೊಸಬ್ರನ್ನ ಇಲ್ಲಿ ತನಕನೂ ಬೆಳೆಸ್ಕೊಂಡು ಬಂದಿದ್ದಾರೆ, ನಮ್ಮ ಮಗನಿಗೂ ಅದೇ ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾರೆ ಅಂತ ನಮ್ಮ ಆಶಯಕ್ಕೆ, ನಂಬಿಕೆ ಕೂಡ. ಮೇಡಮ್, ನೀವೊಂದೆರಡು ಮಾತು. ಅದೇ, ನಿಮ್ಮ ಮನೆ ಮಗ ನಿಮ್ಮ ಕರ್ನಾಟಕಕ್ಕೆ ವಾಪಸ್ ಬರ್ತಾ ಇದ್ದಾನೆ, ಅವನ್ನ ನೀವು ಹಗ್ ಮಾಡಿ ನಿಮ್ಮ ಮನೆಗೆ ಕರ್ಕೊಂಡು ಅವನಿಗೆ ಪ್ರೋತ್ಸಾಹ ಮಾಡಿ, ಮತ್ತು ಎಲ್ಲರೂ ಬಂದು ಅವ್ನ ಮೂವಿನ ವಾಚ್ ಮಾಡೋದ್ರಿಂದ ಅವನಿಗೂ ಒಂದು ಖುಷಿ ಸಿಗುತ್ತೆ, ಮತ್ತು ಬೇರೆ ಮೂವೀಸ್ ಇನ್ನೂ ಮಾಡಬೇಕು ಅಂತ ಅವನಿಗೂ ಎನರ್ಜಿ ಬರುತ್ತೆ. ಆ ಥರ ನೀವೆಲ್ಲ ಅವನನ್ನು ಕರ್ಕೋತೀರ ನಿಮ್ಮ ಮನೆ ಮಗನ್ನ ವಾಪಸ್ ಅಂತ ನನಗೆ ನಂಬಿಕೆ ಇದೆ. ಆ್ಯಕ್ಚುಲಾಗಿ ಈಗ ನಮ್ಮ ಹೆಂಡತಿ ಹೇಳ್ದಂಗೆ ಮನೆ ಮಗನ ಕರ್ಕೊಳ್ಳಿ ಅಂತಿದ್ದಾಳೆ. ಯಾಕೆ ಅಂದರೆ, ಅವನು ಜರ್ಮನಿಲೇ ಬೆಳೆದಿದ್ರು ಕೂಡ ಅವನು ಎಲ್ಲ ನಮ್ಮೆಲ್ಲರ ಥರ, ನಮ್ಮೆಲ್ಲ ಕನ್ನಡಿಗರ ಥರನೇ ಅವನೊಬ್ಬ. ಇಲ್ಲಿ ನೀವು ಚಿತ್ರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅವನ ಮಾತಾಡೋದಿರಲಿ, ಅವನ ನಟನೆ ಆಗಿರಲಿ, ಎಲ್ಲ ನೋಡಿದ್ರೆ ನೀವು ಮೆಚ್ಚುಗೆ ವ್ಯಕ್ತಪಡಿಸ್ತೀರ ಅಂತ ನಮಗೆ 100ಕ್ಕೆ 100 ಭಾಗ ನಮ್ಮ ಮನಸ್ಸಲ್ಲಿ ನಂಬಿಕೆ ಇದೆ. ದಯವಿಟ್ಟು ಪ್ರೋತ್ಸಾಹ ಕೊಡಿ, ಬೆಳೆಸಿ. ಸರ್, ಎಸ್ಪೆಷಲಿ ನಾನು ಒಂದು ಹಿಂಟ್ ಹೇಳೋದಾದ್ರೆ, ಆರ್ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲ, ಎಲ್ಲ ಕಡೆ ಆರ್ ಅನ್ನೋದು ಒಂದು ಲಕ್ಕಿ, ರಕ್ಕಿ ಫಾರ್ ಲಕ್ಕಿ, ಆರ್ ಅನ್ನೋದು. ಸೊ ನಿಮಗೆ ಗೊತ್ತಿರಂಗೆ ಆರಿಂದ ಎಷ್ಟು ಜನ ಇದ್ದಾರೆ ಗೊತ್ತಲ್ಲ. ಸೊ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಹೆಸರುಗಳು, ಅದು ಒಂದು ಲೆಜೆಂಡ್ರಿ ಹೆಸರುಗಳು ಬರೋದು. ತುಂಬ ಚೆನ್ನಾಗಿ ನೀವು ಅದನ್ನ ಅನಲೈಸ್ ಮಾಡಿ ಅಬ್ಸರ್ವ್ ಮಾಡಿದ್ದೀರಾ. ನೀವು ಹೇಳಿದ್ಮೇಲೆ ನಮ್ಗೆ ಇನ್ನೂ ಒಂದು ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಇದೇ ಥರ ಎಲ್ಲರೂ ಇದೇ ಥರ ನಮಗೆ ಪ್ರೋತ್ಸಾಹ ಕೊಟ್ಟರೆ ತುಂಬ ಸಂತೋಷ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಇದ್ರ ಜೊತೆಗೆ ಈಗ ನಮ್ಮ ಆಶಯಕ್ಕೆ ಏನು ಅಂದರೆ, ಈಗ ರಕ್ಕಿ ಜೊತೆಗೆ ಇನ್ನು 2 ನಮ್ಮ ಚಿತ್ರತಂಡದ ಮಹಿಳೆಯರಿದ್ದಾರೆ, ಅವರು ಬರ್ತಾರೆ, ನಟಿಯರು ಅವ್ರು ಬರ್ತಾರೆ. ಅವ್ರ ಜೊತೆಗೆ ನೀವು ಸಂದರ್ಶನ ಮಾಡಬಹುದು, ಚಿತ್ರದ ಬಗ್ಗೆ ಹೆಚ್ಚಿಗೆ ತಿಳ್ಕೋಬಹುದು. ಇನ್ನು ಮುಂದೆ ನೀವು ಮತ್ತೆ ಅವರು ಸಂದರ್ಶನದಲ್ಲಿ ಭಾಗವಹಿಸಿ. ರಕ್ಕಿ ಕುಟುಂಬ ಎಲ್ಲ, ಈ ಕುಟುಂಬ ಇವಾಗ ಬರ್ತಾರೆ ನಿಮ್ಮ ಜೊತೆಗೆ. ಪ್ಲೀಸ್ ಎಲ್ಲಾರನ್ನೂ ಎನ್ಕರೇಜ್ ಮಾಡಿ. ಸರ್, ಡೈರೆಕ್ಟರ್ ಬಗ್ಗೆ ಒಂದು ಪರಿಚಯ. ಈಗ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಸ್ನೇಹಿತರು ಮತ್ತೆ ಈ ಚಿತ್ರತಂಡದ ನಿರ್ದೇಶಕರು ವೆಂಕಟ್ ಭಾರದ್ವಾಜ್ ಅವರು. ನಮಸ್ಕಾರ. ರಕ್ಕಿ ಬೇರೆ ಯಾರು ಅಲ್ಲ, ನನ್ನ ಮಗ ಅಂತ ನಾನು ಟ್ರೀಟ್ ಮಾಡಿದ್ದೀನಿ. ಯಾಕಂದರೆ ಮೊದಲಿಂದನೂ ಅವ್ನಿಗೆ ಅದೇ ಹೇಳ್ಕೊಂಬರ್ತಾ ಇದ್ದೆ. ಇವನು 2 ವರ್ಷದಿಂದ ಒಂದು ಮ್ಯೂಸಿಕ್ ವಿಡಿಯೋ ಸಾಂಗು ಮಾಡಿದ್ರು ಜರ್ಮನಿಲಿ, ಕನ್ನಡ ಹಾಡು, ಹನಿ ಹನಿ ಅಂತ. ಆ ಹಾಡನ್ನು ನೋಡಿದೆ. ನಾನು ನೋಡ್ಬಿಟ್ಟು ಇವ್ರಿಗೆ ಹೇಳಿದೆ, ಸರ್ ತುಂಬ ಚೆನ್ನಾಗಿದ್ದಾನೆ ಹುಡುಗ, ನಂಗೆ ಗೊತ್ತಿಲ್ಲ. ಯಾಕಂದರೆ ನಾನು 2017 ಅಲ್ಲ ಸರ್ ಜರ್ಮನಿಗೆ ಬಂದಿದ್ದು, 16-17 ಜರ್ಮನಿಗೆ ಬಂದಾಗ ಇವ್ರು ನೋಡಿರಲಿಲ್ಲ. ನಾನು ಅಪ್ಪನ ಜೊತೆ ಮಾತಾಡ್ತಾ ಇದ್ದೆ. ಸೊ ಯಾವಾಗ ಹಾಡು ನೋಡಿದೆ ನಂಗೆ ತುಂಬ ಇಷ್ಟ ಆಯಿತು. ಇವ್ನು ನೋಡಿ, ಸರ್ ತುಂಬ ಚೆನ್ನಾಗಿದ್ದಾನೆ, ಹೀರೋ ಮೆಟೀರಿಯಲ್ ಮನೇಲಿ ಇಟ್ಕೊಂಡಿದ್ದಾರೆ, ಏನೋ ಒಂದು ಮಾಡ್ಬೇಕು ನೀವು ಅಂತ ಹೇಳಿದೆ. ಆವಾಗ ಸ್ವಲ್ಪ ದಿನ ಗ್ಯಾಪ್ ಆಗೋಯ್ತು. ಆಮೇಲೆ ಒಂದಿನ ಫೋನ್ ಮಾಡಿಬಿಟ್ಟು, ವೆಂಕಟ್ ಅವರೇ ನಿಮ್ಮ ಕತೆ ಇದ್ದರೆ ಹೇಳಿ, ಆ ಕತೆನ ಅಶ್ವಿನಿ ಮೇಡಮ್ ಏನಾರು ಒಪ್ಕೊಂಡ್ರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರು. ಅದೊಂಥರ ಅಪ್ಪೀಲ್ ಟಾಸ್ಕ್ ಆಯ್ತು ಅವತ್ತು ನನಗೆ. ಸೊ ಇವರು ಹೆಂಗೆ ಅಂದರೆ, ಒಂದು ದೊಡ್ಡ ಹುಳ ತಲೆಯಲ್ಲಿ ಹಾಕ್ಬಿಟ್ರು ನನಗೆ. ಅದು ನಾವು ಅಶ್ವಿನಿ ಮೇಡಮ್ ಮುಂದೆ ಕರ್ಕೊಂಡೋಗಿ ಕೂರಿಸಿ 2 ಕತೆ ಹೇಳಿಸಿದ್ರು. ಅದಕ್ಕೆ ನಾನು ಸುರೇಶ್ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ಜನ ಇಂಡಸ್ಟ್ರೀಲಿ ಇವತ್ತು ಒಬ್ಬ ದೊಡ್ಡ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡೋಕ್ಕೇನೆ ಹೆಸಿಟೇಷನ್ ಮಾಡ್ತಾರೆ. ಅಂಥದ್ರಲ್ಲಿ ಇವರು ದೊಡ್ಡ ಮನಸ್ಸು ಮಾಡಿ ನನ್ನ ಕರ್ಕೊಂಡೋಗಿ ಮುಂದೆ ಕೂರಿಸಿದ್ದು ತುಂಬ ಥ್ಯಾಂಕ್ಸ್ ಸರ್. ನಾನು ನಿಮ್ಮನ್ನ ಯಾವತ್ತೂ ಮರೆಯೋದಿಲ್ಲ, ಇದು ಚಿರಋಣಿ ನಾನು. ಸೊ ಹೇಗೆ ಅಂದರೆ, ರಕ್ಕಿನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ.
ನಾನು ಏನೋ ಸುಮ್ಮನೆ ಕಾಟಾಚಾರಕ್ಕೆ ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳ್ತಾ ಇಲ್ಲ. ಪರ್ಫಾರ್ಮ್ ಮಾಡಿರೋ ಜೊತೆಗೆ ಅವನು ಅಭ್ಯಾಸ ಮಾಡ್ಕೊಂಬಂದು ಕ್ಯಾಮ್ರಾ ಮುಂದೆ ನಿಂತಿದ್ದಾನೆ. ಒಂದು ಆ್ಯಕ್ಟಿಂಗಲ್ಲಿ ಇರ್ಬೋದು, ಒಂದು ಡ್ಯಾನ್ಸ್ ಇರ್ಬೋದು, ಒಂದು ಫೈಟ್ ಇರ್ಬೋದು. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ರಕ್ಕಿ ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಮನೆ ಮಗ, ನನ್ನ ಮಗ, ದಯವಿಟ್ಟು ಇವನಿಗೆ ಆಶೀರ್ವಾದ ಮಾಡಿ. ಇವ್ನು ನಿಂತ್ಕೋಬೇಕು ಕನ್ನಡ ಫಿಲಿಂ ಇಂಡಸ್ಟ್ರಿಲಿ, ಅದೇ ನನ್ನ ಕನಸು. ಓಕೆ, ವಿಲ್ ಕಂಟಿನ್ಯೂ ವಿತ್ ರಕ್ಕಿ ಲಕ್ಕಿ ಗರ್ಲ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ಇಲ್ಲಿ ಕೂತಿದ್ದಾರೆ ಪಲ್ಲವಿ ಆ್ಯಂಡ್ ಇಲ್ಲಿ ಕೂತಿದ್ದಾರೆ ಆಶಿಕಾ. ಓಕೆ ಸರ್, ರಕ್ಕಿ ಫಸ್ಟ್ ಆಫ್ ಆಲ್ ರಕ್ಕಿ ಅಂತ ಕೇಳಿದಾಗ ತುಂಬ ಕ್ಯಾಚಿ ಹೆಸರು ಅನ್ನಿಸ್ತು. ಸೊ ರಕ್ಕಿ ಅಂದರೆ ಏನು ಸರ್, ಮೀನಿಂಗ್ ಏನು ಫಸ್ಟ್ ಆಫ್ ಆಲ್? ಗುಡ್ ಕ್ವೆಶನ್. ಈ ಕ್ವೆಶನ್ ಆ್ಯಕ್ಚುಲಿ ನನ್ನ ಪೇರೆಂಟ್ಸ್ಗೂ ನಾನು ಕೇಳಿದ್ದೆ, ರಕ್ಕಿ ಅಂದರೆ ಏನು ಅದರ ಅರ್ಥ ಅಂತ. ಅವ್ರು ನಂಗೆ ಅವಾಗ ಏನು ಹೇಳಿದ್ರು ಅಂದರೆ, ನಾವು ನಿನ್ನ ಹೆಸರೇ ಹುಡುಕ್ತಾರವಾಗ ವಿ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಯೂನೀಕ್ ಆ್ಯಂಡ್ ಸಮಥಿಂಗ್ ಡಿಫ್ರೆಂಟ್ ಅಂತ. ಸೊ ರಕ್ಕಿ ಅನ್ನೋದು ಸೌಂಡ್ ಚೆನ್ನಾಗಿ ಕೇಳಿಸ್ತು. ಇಟ್ಸ್ ಡಿಫ್ರೆಂಟ್, ಇಟ್ಸ್ ಯುನೀಕ್ ಅಂತ ರಕ್ಕಿ ಅಂತ ನನ್ನ ಹೆಸರಿಟ್ರು. ನಂದು ಫ್ಯೂ ಫ್ರೆಂಡ್ಸ್ ಇದ್ದಾರೆ, ಅರಾಬಿಕ್ ಫ್ರೆಂಡ್ಸು. ಅವರು ನನ್ಗೆ ಬಂದು ಹೇಳಿದ್ರು ರಕ್ಕಿ ಅಂದರೆ ಅರಾಬಿಕಲ್ಲಿ ನೋಬಲ್ ಪರ್ಸನ್ ಅಂತ. ಸೊ ನೋಬಲ್ ಪರ್ಸನ್ ಇದ್ರ ಅರ್ಥ ಇವಾಗ ಕನ್ನಡದಲ್ಲೇ ನೋಬಲ್ ಪರ್ಸನ್ಗ ಹಾಂ, ರಾಜರು. ನಾನೊಂದಿಷ್ಟು ಸರ್ಚ್ ಮಾಡಿದೆ, ಲೈಕ್ ಒಂದು ಎನರ್ಜಿ ಇರೋ, ಒಂದು ವೈಬ್ ಇರೋ ಒಂದು ಪರ್ಸನ್, ಲೈಕ್ ಯೂನಿಕ್ ಪರ್ಸನ್. ಸೇಮ್ ನೀವು ಹೇಳ್ದಂಗೆ ಅದೇ ಹೌದಾ? ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರ್ತಾ ಇತ್ತು. ವೆರಿ ನೈಸ್. ಓಕೆ, ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯ. ನನ್ನ ಹೆಸರು ಪಲ್ಲವಿ ಮಂಜುನಾಥ್ ಅಂತ. ನಾನು ಇಂಜಿನಿಯರಿಂಗ್ ಮಾಡಿ ಥಿಯೇಟರ್ ಮಾಡಿದ್ದೀನಿ. ಥಿಯೇಟರಲ್ಲಿ ಒಂದು ಫ್ಯೂ ಇಯರ್ಸ್ ಮಾಡಿದ್ದೀನಿ. ಮತ್ತು ಮಾಡೆಲಿಂಗ್ ಮತ್ತು ಶಾರ್ಟ್ ಮೂವೀಸ್ ಯಶಸ್ ಸರ್ ಜೊತೆ ನಿನ್ನ ವಿನಃ ಏನಿಲ್ಲ ಮಾಡಿದ್ದೀನಿ. ಮತ್ತು ಆಲ್ಬಮ್ ಸಾಂಗ್ಸ್ ಮಾಡಿ ಇವಾಗ 3 ಮೂವಿ ರೆಡಿ ಟು ಪಾಟೀಲ್ ಅವ್ರದ್ದು, ಪಾಟೀಲ್ ಸಂಗಮೇಶ್ ಪಾಟೀಲ್. ಹೌದು. ಮತ್ತೆ ಸಂಗಮೇಶ್ ಸರ್ ಜೊತೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ. ಮತ್ತೆ ಫ್ಯೂ ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ ವಿಸ್ಮಯ ಜಗ್ಗ ಸರ್ ಜೊತೆ. ಮತ್ತೆ ಇವಾಗ 3 ಮೂವಿ ರೆಡಿ ಟು ರಿಲೀಸ್. ಒಂದು ಆಕಾಶಕ್ಕೆ ಸೇತುವೆ ಅಂತ, ಮತ್ತೆ ದೇವಿ ಮಹಾತ್ಮೆ, ನಮ್ದು ಲಕ್ಕಿ. ಓಕೆ ಮ್ಯಾಮ್, ನೀವು ಆಲ್ಮೋಸ್ಟ್ ಮಹಾನಟಿಲ್ ನೋಡಿದ್ವಿ. ಸೊ ಇದರಲ್ಲೇ ಯಾವ ಶೇಡಲ್ಲಿ ನೋಡ್ಬೋದು ಮ್ಯಾಮ್, ನಿಮ್ಮ ಪಾತ್ರ ಹೇಗಿರುತ್ತೆ? ಇದರಲ್ಲಿ ಹಲವಾರು ಶೇಡಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಒಂದು ಹೇಳಿ. ಹಲವಾರು ಶೇಡಲ್ಲಿ ಕಾಣಿಸ್ತೀವಿ. ಸೊ ತುಂಬ ರಿವೀಲ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಪಾತ್ರದ ಹೆಸರು ಆಮೇಲೆ ಕ್ಯಾರೆಕ್ಟರ್ ಹೇಗಿರುತ್ತೆ? ಸುಮಾ ಅಂತ. Okay. ಇದರಲ್ಲಿ ನಾನು ಪೊಲಿಟಿಷಿಯನ್ ಆಗಿ ಓ, ಕ್ಯಾರೆಕ್ಟರ್ ಪ್ಲೇ ನಾನು ಮಾಡ್ತೀನಿ. ಹೀರೋನ್ ಅನ್ಕೊಂಡಿದ್ದೆ, ಪೊಲಿಟಿಷಿಯನ್ ನೀವು? ಹೀರೋಯಿನ್ ಪೊಲಿಟಿಷಿಯನ್. ಅದೇ ಪೊಲಿಟಿಷಿಯನ್ಸ್ ಹೀರೋಯಿನ್ ಆಗಕ್ಕಾಗಲ್ವಾ? ಆಗುತ್ತೆ, ಲೈಕ್ ಓ ಓಕೆ ಇವರು ರಿಯಲ್ ಲೈಫ್ ಹಂಗೆ. ಓಕೆ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ನನ್ನ ಪಾತ್ರ ಒಬ್ಬ ಗ್ಯಾಂಗ್ಸ್ಟರ್. ಅವನು ಬರೀ ಒಂದು ಗ್ಯಾಂಗ್ಸ್ಟರ್ ಅಲ್ಲ, ಬಟ್ ಈಸ್ ಅ ಸ್ಟೈಲಿಶ್ ಗ್ಯಾಂಗ್ಸ್ಟರ್. ಏನಕ್ಕೆ ಅಂದರೆ ಅವನು ಒಂದು ಸ್ವಲ್ಪ ಜಾಸ್ತಿ ಡವ್. ಎಲ್ರೂ ಕಾಲು ಎಳಿತಾ ಇರ್ತಾನೆ, ಟೀಸ್ ಮಾಡ್ತಾ ಇರ್ತಾನೆ, ಆ್ಯಂಡ್ ಎಲ್ರಿಗೂ ಇರಿಟೇಟ್ ಮಾಡ್ತಾ ಇರ್ತಾನೆ. ತುಂಬ ಸ್ಟೈಲಿಶ್ ಅವನು. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರು ಕೂಡ ವಿತ್ ಅಲಾಂಗ್ ಸೈಡ್ ಗ್ಯಾಂಗ್ಸ್ಟರ್. ಸೊ ನಿಮ್ಮ 3 ಜನದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದು ಯಾರು ಆಗೋದು? ಇವರು ವೆರಿ ಆಕ್ಟಿವ್. ಅಂದ್ರೆ ಯಾವ ಥರ ಲಾಗ್ಸ್ ಎಲ್ಲ ಮಾಡ್ತಾರೆ? ಎಲ್ಲ ಮಾಡ್ತಾರೆ. ಫೋಟೋಸ್ ಯಾವ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಯಾವ್ದನ್ನ ಇಶ್ಯೂಸ್ ನಡೀತಿಲ್ಲ ಅದ್ರ ಬಗ್ಗೆ ಮಾತಾಡೋದು, ಡೈಲಿ ದಿನಚರಿ ಬಗ್ಗೆ ಹಾಕೋದು ಮಾಡೋದು ಎಲ್ಲ ಜಾಸ್ತಿ. ಫಿಟ್ ಚೆಕ್ ಯಾವಾಗಲೂ ಮಾಡ್ತಾ ಇರ್ತಾರೆ. ಸೊ ನೀವು 3 ಜನಕ್ಕೂ ಯೂಶಲಿ ಡೈರೆಕ್ಟರ್ ಸರ್ ಕತೆ ಹೇಳಿದಾಗ ಸೊ ತುಂಬ ಇಷ್ಟವಾದಂಥ ಎಲಿಮೆಂಟ್ ಏನು ಇಷ್ಟ ಆಗಿದ್ದು, ಇದು ಜನಕ್ಕೆ ಇಷ್ಟ ಆಗ್ಬೋದು ಅಥವಾ ನಿಮಗೆ ಕನೆಕ್ಟ್ ಆಗೋಕ್ಕೆ ಈ ಸಿನಿಮಾ ಯಾವುದು ಒಪ್ಕೊಳ್ಳೋಕ್ಕೆ ಏನು ರೀಸನ್? ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ನನಗೆ ಸ್ಟೋರಿ ಹೇಳಿದಾಗ ಅವ್ರು ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ಗೆ ತುಂಬ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಇದು ಹೀರೋ ಕ್ಯಾರೆಕ್ಟರ್ ಹೀರೋನೇ ಬರಬೇಕು ಅಂತ ಆ ಥರ ಅವ್ರು ಮಾಡಿಲ್ಲ. ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ಗೂ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸು ಮಾಡಿದ್ದಾರೆ. ಯಾಕೆಂದರೆ ವಿ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಫ್ಯೂ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಂದು, ನಾವು ಯಾರಾದರೂ ಪಾತ್ರ ಪ್ಲೇ ಮಾಡಿದಾಗ ವಿ ಶುಡ್ ರೆಸ್ಪಾನ್ಸಿಬ್ಲಿ ಪ್ಲೇ ದಟ್ ರೋಲ್. ಎಸ್ಪೆಷಲಿ ನಾವೇನಾದರೂ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ವಿ ಶುಡ್ ರೆಸ್ಪಾನ್ಸಿಬ್ಲಿ ಪ್ಲೇ ದ್ಯಾಟ್. ಯಾಕೆಂದರೆ ಎಷ್ಟೋ ಜನ ಅದು ಕನೆಕ್ಟ್ ಆಗ್ತಾರೆ ಆ್ಯಂಡ್ ದೇ ಸಿ ದೆಮ್ಸೆಲ್ವ್ಸ್ ಈ ಕ್ಯಾರೆಕ್ಟರಲ್ಲಿ. ಸೊ ಅದಕ್ಕೆ ವಿ ಡೋಂಟ್ ವಾಂಟ್ ಟು ಬ್ರಿಂಗ್ ಎನಿ ಬ್ಯಾಡ್ ನೇಮ್. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನಂದರೆ, ಈಗ ಈ ರೋಲ್ ಒಂದು ಚಾಲೆಂಜ್ ಆಗಿರಬೇಕು ಫಾರ್ ಅಸ್. ಮಾಡಿರೋದೇ ರೋಲ್ ಮಾಡೋಕ್ಕೆ, ಅದ್ರ ಬದಲು ಟು ಡೂ ದ್ಯಾಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ಒಂದು ಏನಾದರೂ ಚಾಲೆಂಜ್ ಇದ್ದರೆ ದೆನ್ ಏನಾದರೂ ಹೊಸದು ಕಲಿತೀವಿ ಆ್ಯಂಡ್ ಫ್ಯೂಚರ್ಗೂ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಇತ್ತು ನಮ್ಮ ಡೈರೆಕ್ಟರ್ ಬರೆದಿರೋ ಸ್ಟೋರಿಯಲ್ಲಿ ಆ್ಯಂಡ್ ದ್ಯಾಟ್ ಅಟ್ರಾಕ್ಟೆಡ್ ಮೀ ದ ಮೋಸ್ಟ್. ಓಕೆ, ನಿಮಗೆ? ನನಗೆ ಸ್ಟೋರಿ ಕೇಳಿದಾಗ ನಾನು ಕೇಳಿರೋ ಎಷ್ಟೊಂದು ಸ್ಟೋರೀಸಲ್ಲಿ ಈ ಸ್ಟೋರಿ ತುಂಬ ಡಿಫ್ರೆಂಟ್ ಆಗಿತ್ತು. ಅಂದರೆ
ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಎಲಿಮೆಂಟ್ಸ್. ಇವಾಗ ನೀನು ಕಾಮಿಡಿ ಇದು ಡ್ರಾಮಾ ಫೈಟ್ ಅದೆಲ್ಲರಿಂದ ಸೋ ಮೆನಿ ಎಲಿಮೆಂಟ್ಸ್ ಟು ಕನೆಕ್ಟ್ ಫಾರ್ ಆಡಿಯನ್ಸ್. ರಿಲೇಟಿಬಿಲಿಟಿ ಆಗಿ ಇವಾಗ ಇವ್ರೇನಾದ್ರು ಇನ್ಫ್ಲೂಯೆನ್ಸರ್, ಇವಾಗ ಎಷ್ಟು ಇನ್ಫ್ಲೂಯೆನ್ಸರ್ ಆಗಿ ಇವಾಗ ಎಷ್ಟು ಇನ್ಫ್ಲೂಯೆನ್ಸಸ್ ನಡೀತಾ ಇರುತ್ತೆ, ಎಷ್ಟು ವಿಡಿಯೋಸ್ ಎಲ್ಲ ಇವಾಗ ಅದೇ ಟ್ರೆಂಡ್ ಇರೋದು. ಬಟ್ ಅಂತ ಎಲಿಮೆಂಟ್ಸ್ನ ತೊಗೊಂಬಂದಿದ್ದಾರೆ ನಮ್ಮ ಸರ್ ವೆಂಕಟ್ ಭರದ್ವಾಜ್ ಸರ್. ಮತ್ತು ಈ ಗ್ರಾಫು ಸಹ ನನ್ನ ಸ್ಟೋರಿ ಒಂದ್ಸತಿ ಸರ್ ಹೇಳಿದಾಗ ಮತ್ತು ನಾನು ಓದಿದಾಗೂ ಸಹ ಅದೇ ಗ್ರಾಫ್ ಒಂದು ಹೈ ಲೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಮತ್ತು ದುಃಖ ಆಗೋದು ಅದೆಲ್ಲನೂ ಒಂದು ಕರೆಕ್ಟಾಗಿರೋದ್ರಿಂದ ಐ ರಿಯಲಿ ಲವ್ ಇಟ್. ನಿಮಗೆ ಓಕೆ, ಸೊ ನನಗೆ ಕತೆ ಕೇಳಿದಾಗ ಇದು ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ನಾರ್ಮಲ್ ಗ್ಯಾಂಗ್ಸ್ಟರ್ ಮೂವಿ ಥರ ಇಲ್ಲ, ತುಂಬ ಚೆನ್ನಾಗಿದೆ ಆ ಥರ ಅನ್ನಿಸ್ತು. ಬಟ್ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದು ನನ್ನ ಕ್ಯಾರೆಕ್ಟರ್. ದಟ್ ವಾಸ್ ಲೈಕ್ ವೆರಿ ವೆರಿ ನೈಸ್. ನನಗೆ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಚಾಲೆಂಜ್ ಮಾಡಿದಂಥ ಒಂದು ಪಾತ್ರ. ಆ್ಯಂಡ್ ಇನ್ನೊಂದು ಆಫ್ಕೋರ್ಸ್ ದ ಎಂಟೈರ್ ಟೀಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ PRK ಅವರು ಇದನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಸೊ ಆಲ್ ದೀಸ್ ಎಲಿಮೆಂಟ್ಸ್ ನನಗೆ ಲೈಕ್ ಅವನ್ನ ಇದು ಮಾಡಲೇಬೇಕು ಅಂತ ಒಂದು ತುಂಬ ಇಂಟ್ರೆಸ್ಟ್ ಮೂಡಿಸ್ತು ನನಗೆ. ಸರ್, ಈಗ ನಿಮ್ಮ 3 ಜನಕ್ಕೂ ಯಾರು ಇಂಡಸ್ಟ್ರಿಗೆ ಬರೋಕ್ಕೆ ಇನ್ಸ್ಪಿರೇಷನ್ ಆ್ಯಕ್ಟರು, ಅವ್ರದ್ದು ಒಂದು ಮಿಮಿಕ್ ಮಾಡಬೇಕು. ಅವ್ರದ್ದೊಂದು ನೀವು ನನಗೆ ಎಷ್ಟೊಂದು ಜನ ಇನ್ಸ್ಪಿರೇಷನ್ ಇದ್ದಾರೆ. ಒಂದು ಉಪೇಂದ್ರ ಸರ್, ಅವ್ರ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅದನ್ನು ನಾವು ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಬಟ್ ಅವ್ರದ್ದು ಒಂದು ನನ್ನ ಹೇಳ್ತೇನೆ, ಜೀವನದಲ್ಲಿ 2 ಥರ ಜನ, ಬದುಕೋ ಜನ, ಸಾಯೋ ಜನ. ಬದುಕೋಕ್ಕೋಸ್ಕರ ಸಾಯೋ ಜನ, ಸಾಯೋಕ್ಕೋಸ್ಕರ ಬದುಕೋ ಜನ. ಬದುಕಿರ್ಬೇಕಾದ್ರೆ ಸಾಯೋ ಜನ, ಸತ್ಮೇಲೆ ಸಾಯೋ ಜನ. ಬದುಕೋಕ್ಕೋಸ್ಕರನೇ ಸಾಯಿಸೋ ಜನ, ಸಾಯಿಸೋಕ್ಕೋಸ್ಕರನೇ ಬದುಕಿರೋ ಜನ. ಈ ಬದುಕು ಸಾವು ಜನ ಜಂಗಾಟದಲ್ಲಿ ಬದುಕಕ್ಕೂ ಇದ್ರದೆ, ಸಾಯಕ್ಕೂ ಇದ್ರದೆ, ದಿಲ್ ಖುಷಿಯಾಗಿರುತ್ತೆ ನಮ್ಮಂತೆ ಜನ. ಫ್ಯಾಂಟಾಸ್ಟಿಕ್, ಸೂಪರ್ ಆಗಿತ್ತು. ಟ್ಯಾಲೆಂಟ್ ಎಲ್ಲರೂ ನೋಡಿದ್ರೆ ಸೂಪರ್. ಇದು ಇಲ್ಲೇ ಆಡಿಷನ್ ಟೇಕ್ ಆಗೋಯ್ತು, ಲುಕ್ ಟೆಸ್ಟ್ ಆಗೋಯ್ತಿಲ್ಲ. ಸೂಪರ್. ಸರ್, ನೀವು ನನಗೆ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಪ್ಪು ಅಂಕಲ್. ಅವರು ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಅದ್ರ ಜೊತೆಗೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಸ್ ವೆಲ್. ಏನೇ ಅವರು ಆ್ಯಕ್ಟರ್ ಆಗಿ ಹೆಂಗಿರಬೇಕು, ಯಾವ ಥರ ಇರಬೇಕು ಅಂತ ಐ ಸಾ ಹಿಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಸೆಟ್ಟಲ್ಲಿ ಯಾವ ಥರ ಇರಬೇಕು, ಎಲ್ಲರೂ ಹೆಂಗೆ ನೋಡ್ಕೋಬೇಕು, ಅದನ್ನು ನಾನು ಅವರಿಂದ ಕಲ್ತ್ಕೊಂಡೆ. ಡೈಲಾಗ್ ಹೇಳ್ತೀನಿ, ಮಿಮಿಕ್ರಿ ಇಲ್ಲ. ಡೈಲಾಗ್ ಈಸ್ ಪಟಾಕಿ ಯಾವಂದಾಗಿರಲಿ ಅಂಟಿಸೋರು ನಾವಾಗಿರ್ಬೇಕು. ಪಿಕ್ ಡೈಲಾಗ್, ಮಾಸ್ಟರ್ ಪೀಸ್ ಡೈಲಾಗ್. ಮೇಡಮ್, ನಿಮಗೆ? ನನಗೆ ಸಿಕ್ಕಾಪಟ್ಟೆ ಜನ ಇನ್ಸ್ಪಿರೇಷನ್. ಅದರಲ್ಲಿ ನನಗೆ ಒಂದು ರೀತಿ ಬಹಳ ಇನ್ಫ್ಲುಯೆನ್ಸ್ ಮಾಡಿದ್ದು ಉಳಿದವರು ಕಂಡಂತೆ ರಕ್ಷಿತ್ ಶೆಟ್ಟಿ. ಅದರಲ್ಲೊಂದು ಡೈಲಾಗ್ ಅಂದರೆ, ಪಟಾಕ್ ಪೋಸ್ಟರ್ ನಿಕ್ಲಾ ಹೀರೋ, ಎಂತದ ಬೋಳಿ ಮಕ್ಕಳ ಶೂಟ್ ಮಾಡಬೇಕಾ? ಮಹಾನಟಿಲ್ ಮಾಡಿದ್ದು ಮಾಡ್ಬೋದಾ? ಮಹಾನಟಿಲೆ ಸುಧಾರಾಣಿ ಅವ್ರದ್ದು ಮಾಡಿದಾರಾ? ಓ ಯಾ, ಡೈಲಾಗ್ಸ್ ನೆನಪಿಲ್ಲ, ಬಟ್ ಅವ್ರದ್ದು ಮಾಡಿದ್ದೆ. ಇಟ್ ವಾಸ್ ವೆರಿ ನೈಸ್. ಡೈಲಾಗ್ಸ್ ನೆನಪಾಗ್ತಿಲ್ಲ ಆ್ಯಕ್ಚುಲಿ. ಒಂದ್ಸತಿ ಏನಾದ್ರು ನೋಡ್ಕೊಂಡ್ರೆ ಮಾಡ್ಬೋದು. ಸೌಂದರ್ಯ ಮ್ಯಾಮ್ದು ಯಾವ್ದಾದ್ರು ಮೂವಿ ಹೇಳಿ. ಓಕೆ, ನೆನ್ಸ್ಕೊಂಡಿರಿ. ಇದನ್ನ ಆಮೇಲೆ ಲಾಸ್ಟಿಗೆ ನೀವು ಹೇಳಬೇಕು. ಓಕೆ, ಅಷ್ಟೊತ್ತಿಗೆ. ಸೊ ಈಗ ನೀವು 3 ಜನ ಒಂದೇ ಫ್ರೇಮಲ್ಲಿ ಕೂತಿರೋದ, ನನಗೆ ಏನು ಕೇಳಬೇಕು ಅನಿಸ್ತಾ ಇದೆ ಅಂದರೆ, ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯ ಟ್ರಯಾಂಗಲ್ ಲವ್ ಸ್ಟೋರೀಸ್ ಯಾವುದೇ ನಿಮ್ಗೆ ನೆನಪಿದೆ? ಟ್ರಯಾಂಗಲ್ ಲವ್ ಸ್ಟೋರೀಸ್ ಯಾವ್ದು? ದಿಯಾ. ಅರಸು. ಹಾಂ, ಇವಾಗ ಮೋಡ ಕವಿದ ವಾತಾವರಣ. ಹಾಂ, ನನಗೆ ಲವ್ ಮಾಕ್ಟೇಲ್. ಲವ್ ಮಾಕ್. 1 2 3. ಆಮೇಲೆ ಮುಂಗಾರು ಮಳೆ. ಟ್ರಯಾಂಗಲ್ ಇತ್ತ ಲಾಸ್ಟಿಗೆ ಒಂಚೂರು ಅನ್ಸುತ್ತೆ, ಬಟ್ ಜಾಸ್ತಿ ಮೈಂಡಲ್ಲಿ ಕೊಡೋದು ಅವ್ರಿಗೆ. ಕೃಷ್ಣ ಯಾವ ಬರೀ ಯಾವ? ಮತ್ತೆ ಗಣೇಶ್. ಆಮೇಲೆ ಟ್ರಿಪಲ್ ರೈಡಿಂಗ್, ಅದು 4 ಜನ ಅನ್ಸುತ್ತೆ. ರಕ್ಕಿ. ಓ ಸೂಪರ್. ಆಮೇಲೆ ಇನ್ಯಾವ್ದು ನೆನ್ಸ್ಕೊತೀರಾ? ಪ್ರೇಮ್ ಸರ್ದು ಒಂದಿದೆ, ಜೋಗಿ ಪ್ರೇಮ್. ಅದೇ ಗೊತ್ತಾ? ಎಕ್ಸ್ಕ್ಯೂಸ್ ಮೀ. ಹೇಗ್ ಬಿಡ್ಬೇಕು ನೀವು? ಓ ದಟ್ಸ್ ಲೈಕ್ ಸೂಪರ್ ಅದು. ಆಮೇಲೆ ಮೂವಿ ನಂಗೆ ಯಾವ್ದು ನಾಪ್ಕೊ. ಮುಂಜಾನೆ ಮಂಜಲಿ ಅದೇ ಯಾವ್ದು? ಮುಸ್ಸಂಜೆ ಮಾತು. ಆಮೇಲೆ ಇದು ಮುಸ್ಸಂಜೆ ಮಾತು ಒಂದಾಗ್ತಾರೆ. ಬಟ್ ಅದರಲ್ಲಿ ಲವ್ ಸ್ಟೋರಿ ಇದೆಯಲ್ಲ,
ಟ್ರ್ಯಾಂಗಲ್. ಆಕ್ಚುಲಿ ಜಸ್ಟ್ ಮಾತಲ್ಲಿ ಜಸ್ಟ್ ಮಾತಲ್ಲಿ ಟ್ರಯಾಂಗಲ್ ಆಮೇಲೆ ಇದು ಇನ್ನೊಂದು ಹಿಂಟ್ ಕೊಡ್ತೀನಿ, ಶಿವಣ್ಣದೊಂದಿದೆ, ಶಿವಣ್ಣ ರಮೇಶ್ ಅರವಿಂದ್. ನಮ್ಮೂರ ಮಂದಾರ ಹೂವೆ. Yeah. ಆಮೇಲೆ ಇದು ಅಮೃತ ವರ್ಷಿಣಿ. Yeah. ಆಮೇಲೆ ಮೈ ಆಟೋಗ್ರಾಫ್. ಓಕೆ, ಸೊ ಇಷ್ಟೆಲ್ಲ ಮೂವೀಸ್ ಹೇಳಿದ್ರಲ್ಲ, ಇಷ್ಟೆಲ್ಲ ಮೂವೀಸಲ್ಲೇ ನಡೆಯೋಂಥ ಒಂದಿಷ್ಟು ಇನ್ಸಿಡೆಂಟ್ಸ್ ರಿಲೇಟಬಲ್ ಅಂತಲ್ಲ, ಆ ಥರ ಏನಾದರೂ ಬರುತ್ತಾ ಸ್ಟೋರೀಸ್? ಬರ್ಬೋದು, ಬರ್ದೇನು ಆ ಮೂವೀಸ್ ತರ ಈ ಸ್ಟೋರಿ ಬರುತ್ತಾ? ಆ ಥರ ಟ್ರಯಾಂಗಲ್ ಅಲ್ಲಿ ಏನಾದರೂ ಬರುತ್ತಾ? ಬರ್ಬೋದು, ಬರ್ದೇನು ಇರ್ಬೋದು. ಅದು ನೀವು ಚಿತ್ರಕ್ಕೆ ಬಂದು ನೋಡಬೇಕು. ಓಕೆ ಸರ್, ಸಾಂಗ್ಸ್ ಎಲ್ಲ ಕೇಳಿದೆ, ರೌಡಿಸಮ್, ರಕ್ಕಿ ಸಾಂಗು ಆ ಥರ ಎಲ್ಲ. ಸೊ ಒಂದಿಷ್ಟು ಮಾಸ್ ಮೂವಿ ಅಂತ ಅನ್ನಿಸ್ತಾ ಇದೆ. ಸೊ ಮಾಸ್ ಮೂವಿ ಅನ್ನಿಸ್ತಾ ಇದೆ. ಮಾಸ್ ಲವ್ ರಾಮ್ ಕಾಮ್ ಥರನಾ ಅಥವಾ ಬರೀ ಮಾಸ್? ನಮ್ಮ ಚಿತ್ರದಲ್ಲಿ ಮಾಸ್ ಇದೆ, ಅದ್ರ ಜೊತೆ ಕ್ಲಾಸು ಇದೆ. Okay, ಆ್ಯಕ್ಚುಲಿ ನಾವು ಇದು ಹೆಂಗೆ ಮಾಡಿದ್ವಿ ಅಂದರೆ ಮೇರೆ ವಿತ್ ಇಂಟೆನ್ಷನ್ ಎಲ್ಲರೂ ಬಂದು ನೋಡ್ಬೋದು ಅಂತ, ನಿಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ಬಂದು ನೋಡ್ಬೋದು. ಯಾಕೆಂದರೆ ಚಿತ್ರ ಅಂದರೆ ವಿನ್ ಯು ಗೋ ಟು ದ ಸಿನಿಮಾ ಒಂಥರ ಫ್ಯಾಮಿಲಿ ಗ್ಯಾದರಿಂಗ್, ಗೆಟ್ ಟುಗೆದರ್ ಥರ. ಸೊ ಅದಕ್ಕೋಸ್ಕರ ಅಂತಲೇ ನಾವು ಯಾವ ಥರ ಸ್ಕ್ರಿಪ್ಟು ಸ್ಟೋರಿ ಎಲ್ಲ ಪಡೆದಿರೋದು ಅಂದರೆ, ನೀವು ನಿಮ್ಮ ಮಕ್ಳ ಜೊತೆನೂ ನೋಡ್ಬೋದು, ಅಥವಾ ನೀವೇ ಮಗು ಅಂದರೆ ನಿಮ್ಮ ಪೇರೆಂಟ್ಸ್ ಜೊತೆನೂ ನೋಡ್ಬೋದು, ಇಲ್ಲ ನಿಮ್ಮ ಅಜ್ಜಿ ತಾತ ಜೊತೆನೂ ನೋಡ್ಬೋದು. ಸರ್, ಈ ಥರ ಲೈಕ್ ರೌಡಿಸಮ್ ಜೊತೆನೇ ಒಂದು ಮೆಸೇಜ್ ಓರಿಯೆಂಟೆಡ್ ಬಂದಿರೋ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ತುಂಬ ಇದೆ. ಸೊ ನಾನು ಒಂದಿಷ್ಟು ಒಂದು 10 ಮೂವೀಸ್ ಹೇಳ್ತೀನಿ, ನೀವು ಕ್ಯಾಸ್ಟ್ ಮಾಡಬೇಕು. ಟಾಪ್ 10ನಲ್ಲೇ ನಾನು ಹೇಳ್ತೀನಿ, 10 ಸಿನಿಮಾ ಹೇಳ್ತೀನಿ, ಅದ್ರಲ್ಲಿ ನೀವು ಯಾವ ಪ್ಲೇಸಲ್ಲಿ ಅಂತ ಕೂರಿಸ್ಬೇಕು. ಯಾವುದು ರೇಟಿಂಗ್ 10 ಮೂವಿ ಹೆಸರು ಹೇಳ್ತೀನಿ. ಸೊ ಅದನ್ನ ನೀವು ಯಾವ ಪ್ಲೇಸಲ್ಲಿ ಅಂತ ಕೂರಿಸ್ಬೇಕು. ಆಮೇಲೆ ಫಸ್ಟಿಗೆ ಇಲ್ಲಿ ಕೂರಿಸಿ ನಾನು ಆಮೇಲೆ ಕೂರಿಸ್ಬಾರ್ದು. ಓ ಹಂಗಿದೆಯಾ? ಓಕೆ ಓಕೆ ಓಕೆ, ಎಕ್ಸಾಕ್ಟ್ಲಿ. ಓಕೆ, ನಾನು ವೋಟಿಂಗ್ ಇವರಿಬ್ಬರಿಗೆ ಕೊಟ್ಬಿಡ್ತೀನಿ. ಇಲ್ಲ, ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ಬೋದು. ಓಕೆ, 3 ಜನ ಒಂದು ಮೂವಿ ಹೆಸರು ಹೇಳಿದ್ರೆ ನೀವು 3 ಜನ ಡಿಸ್ಕಸ್ ಮಾಡಿ ಎಲ್ಲಿ ಕೂರಿಸ್ಬೇಕು. ಎಸ್ ಎಕ್ಸಾಕ್ಟ್ಲಿ. ನಿಮ್ಮ ಲಿಸ್ಟಲ್ಲಿ ಓಮ್ ಇದ್ರೆ ಓಕೆ, ಆ ದಿನಗಳು ನೀವು ಫುಲ್ 10 ಹೆಸರು ಹೇಳ್ಬೇಕು ತಾನೆ, ಆಮೇಲೆ ನಾವು ಪ್ಲೇಸ್ ಮಾಡ್ಬೇಕು ತಾನೆ. ಆಮೇಲೆ ಪ್ಲೇಸ್ ಮಾಡ್ತೀರಾ? ಇಲ್ಲ, ನಾ ಫಸ್ಟ್ ಹೇಳಿದ್ರೆ ನೀವು ಕೂರಿಸಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನೀವು ಫಸ್ಟ್ ಕಷ್ಟ ಆಯ್ತು. ಇಟ್ಸ್ ಅ ರಿಯಲಿ ಗುಡ್ ಮೂವಿ, ಬಟ್ ನಮ್ಗೆ ಬೇರೆದು ಯಾವ್ದು ಅಂತ ಗೊತ್ತಿಲ್ಲ. ಓಕೆ, ಹೇಳ ಫಸ್ಟ್ 10 ಹೇಳಿದ್ರೆ ಆಮೇಲೆ ಕ್ಯಾಸ್ಟ್ ಮಾಡ್ತೀರಾ? ಓಕೆ ಓಕೆ, ಕೌಂಟರ್ ಮಾಡ್ಕೊಳ್ಳಿ. ಓಂ, ಉಗ್ರಂ, ಟಗರು, ಸಲಗ, ಆ ದಿನಗಳು, ಎದೆಗಾರಿಕೆ, ಕರಿಯ, ಅಲ್ಲ, ನೀವು ಜೋಗಿ, ಎಲ್ಲ 10 ಮೂವೀಸ್ ಹೇಳ್ಬಿಟ್ಟು ಅದ್ರಲ್ಲಿ ಪ್ಲೇಸ್ ಮಾಡಿ ಅಂದ್ರೆ ಭೀಮಾ. ತುಂಬಾ ಕಷ್ಟ ಇದೆ, ಸಿಕ್ಕಾಪಟ್ಟೆ ಕಷ್ಟ ಇದೆ, ತುಂಬಾ ಕಷ್ಟ. ಎಲ್ಲ 10 ಎಕ್ಸಾಕ್ಟ್ಲಿ, ಎಲ್ಲ ನಂಬರ್ 1 ಎಲ್ಲ ನಂಬರ್ 1 ಬೆಸ್ಟ್. ಓಕೆ, ಯಾವ್ದು ನೀವು ತುಂಬ ಇಷ್ಟಪಡ್ರಿ ಸರ್? ನೀವು ಅಷ್ಟು ಮೂವೀಸಲ್ಲಿ ನಿಮಗೆ ಯಾವ್ದು ಇನ್ಸ್ಪಿರೇಷನ್? ಅಷ್ಟು ಮೂವೀಸಲ್ಲಿ ನನಗೆ ಒನ್ ಆಫ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್, ನನ್ನ ಚಿಕ್ಕವನಿರೋವಾಗಿಂದನೂ ಇದು ಜೋಗಿ. ನೀವು ಜೋಗಿ ಅಂತ ಹೇಳಿದ್ರಿ, ಐ ಲವ್ಡ್ ಜೋಗಿ. ಎಸ್ಪೆಷಲಿ ಒಂದು ಸೀನ್ ಇದೆ, ಶಿವಣ್ಣ ಇದು ಮರದ ಮೇಲೆ ಕೂತ್ಕೊಂಡು ನಾನು ಬರಲ್ಲ, ಕೆಳಗೆ ಬರಲ್ಲ ಅಂತ ಅವ್ರ ಅಮ್ಮ, ಪಾಪ ನೀನು ಬಾ ಅಂತ, ಆ ಸೀನ್ ತುಂಬ ಚೆನ್ನಾಗಿದೆ. ನಿಮಗೆ ಅಷ್ಟು ಮೂವೀಸ್ ಹೇಳಿದ್ರಲ್ಲ? ನಿಮಗೆ ಫಸ್ಟು ಓಂ ಮೂವಿ, ಮತ್ತೆ ಉಗ್ರಂ ಮೂವಿ, ಮತ್ತೆ ಜೋಗಿ, ಅಲ್ಟಿಮೇಟ್, ಮತ್ತೆ ಆ ದಿನಗಳು ಸಹ. ನೀವು ಫುಲ್ ಲಿಸ್ಟ್ ಹೇಳ್ಕೊಂಡು ನೀವು ನಂದು ಲಿಸ್ಟ್ ಹೇಳ್ತೀನಿ ಹಂಗಾದ್ರೆ. ಸೊ ನಂಗೆ ಜೋಗಿ ಇಷ್ಟ, ಆಮೇಲೆ ಆ ದಿನಗಳು, ಆಮೇಲೆ ಓಂ, ಆ್ಯಂಡ್ ನೀವು ಹೇಳಿರೋ ಆಲ್ಮೋಸ್ಟ್ ಎಲ್ಲ ಮೂವೀಸು ದೇರ್ ಆರ್ 10 ಯಾವುದು ಎಕ್ಸಿಟ್ ಮಾಡಂಗಿಲ್ಲ ಅಂತೀರಾ? ಅದೇ ಪ್ರಾಬ್ಲಮ್ ಇಲ್ಲಿ, ಎಲ್ಲಾನು ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ರೆಡಿ. ಸರ್, ಸಾಂಗ್ ತುಂಬಾ ಚೆನ್ನಾಗಿದೆ. ರೌಡಿಸಮ್ ರಾ ಸಾಂಗ್ ಇರಬೇಕು, ಯಾವ ಥರ ಆ ಥರ ಸಾಂಗ್ ಮೇಕಿಂಗ್ ಬಗ್ಗೆ ಹೇಳಿದ್ರೆ? ಸಾಂಗ್ ಮೇಕಿಂಗ್ ಬಗ್ಗೆನಾ? ಆ್ಯಕ್ಚುಲಿ ನಾವು ಸಾಂಗ್ ಶೂಟಿಂಗು ಫಸ್ಟ್ ವೀಕಲ್ಲೇ ಮಾಡಿ ಮುಗಿಸ್ತೀವಿ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ವೀಕ್ ಸಿನಿಮಾದಲ್ಲಿ ಆ್ಯಂಡ್ ಎವ್ರಿಥಿಂಗ್. ಸೊ ಇದೇ ನನ್ನ ಫಸ್ಟ್ ಸಾಂಗ್ ಆಗಿತ್ತು ನಮ್ಮ ಚಿತ್ರದಲ್ಲಿ. ಆ್ಯಂಡ್ ಸಾಂಗ್ ಮೇಕಿಂಗ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ಅಲ್ಲೇ ನೋಡಿಕೊಂಡು ಅಲ್ಲೇ ಎಷ್ಟೊಂದು ಕಲ್ತ್ಕೊತಾ ಇದ್ದೆ. ಎಷ್ಟೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇತ್ತು. ನಮ್ಮ ಪ್ರೊಡಕ್ಷನ್ ಡಿಸೈನರು ಎಲ್ಲ ಫುಲ್ ನೀಟಾಗಿ ಸೆಟಪ್ ಮಾಡಿದರು. ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫರು ಐಸಾಕ್ ಅಂತ, ಅವರೆಲ್ಲ ತುಂಬ ಚೆನ್ನಾಗಿ ಕ್ಯಾಮ್ರಾ ಆ್ಯಂಗಲ್ಸು ಎಲ್ಲ ಇಟ್ಟಿದ್ರು. ಆ್ಯಂಡ್ ನಮ್ಮ ಟೀಮೇ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಎವ್ರಿ ಮಾರ್ನಿಂಗ್ ಒಂದು 4 o'clock ಬರ್ತಾಯಿದ್ರು ಅವರು, ಎಲ್ಲ ನೀಟಾಗಿ ಸೆಟಪ್ ಮಾಡ್ತಾಯಿದ್ರು. ಒಬ್ರಿಗೊಬ್ರು ಕಮ್ಯುನಿಕೇಷನ್ ಸೂಪರ್ ಆಗಿತ್ತು. ಸೊ ನಾವು ಆ್ಯಸ್ ಆ್ಯಕ್ಟರ್ಸ್ ಒನ್ ವೀಕ್ ಕೇಮ್ ಲೇಟರ್ ಎಲ್ಲ ಪರ್ಫೆಕ್ಟಾಗಿ ಪ್ರಿಸ್ಟೀನ್ದಾಗಿ ಆರ್ಟ್ ಥರ ಕಾಣಿಸ್ತಾ ಇತ್ತು. ಆಮೇಲೆ ನಮ್ಮನ್ನ ಆರ್ಟ್ ಪೀಸಸ್ ಆಗಿ ಹಿಂಗೆ ಕೂರಿಸ್ತಿದ್ರು ಸಾಂಗಲ್ಲಿ. ಇಟ್ ವಾಸ್ ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಹೇಳಿದ್ರು ಅವರು, ಆರ್ಟ್ ಕ್ರಿಯೇಟ್ ಮಾಡೋರು, ನಾವು ಆರ್ಟ್ ಪೀಸ್ಗಳು ಅಂತ. ಸೊ ಅದೊಂಥರ ಪೇಂಟಿಂಗ್ ತರ ಚೆನ್ನಾಗಿ ಹೇಳಿದ್ರು. ಸೊ ಓವರ್ ಆಲ್ ಮೂವಿ ಶೂಟಿಂಗಲ್ಲೇ ತುಂಬ ಫನ್ ಎಲಿಮೆಂಟ್ ಅಂತ ಏನೋ ಅನ್ಸಿದ್ದು ಯಾವಾಗ? ಹಿಂಗೆ ಫನ್ ಎಲಿಮೆಂಟ್ ಮರೆಯಕ್ಕಾಗದೇ ಇರೋ ಮೂಮೆಂಟು, ಬೆಸ್ಟ್ ಮೂಮೆಂಟ್ ಥರ? ಎಷ್ಟೊಂದು ಸುಮಾರು ಮೂಮೆಂಟ್ಸ್ ಇದೆ ಆ್ಯಕ್ಚುಲಿ. ಅದ್ರಲ್ಲಿ ಬೆಸ್ಟ್? ಅದ್ರಲ್ಲಿ ಬೆಸ್ಟು ಅಥವಾ ಯಾವ್ದಾರ ಸೀನಲ್ಲೇ?
ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಸೀನ್ಸ್ ಇನ್ ಜನರಲ್ ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಂಗೆ ತುಂಬ ಇಷ್ಟ ಆಗಿರೋದು ಏನಂದರೆ ಒಂದು ಸ್ವಲ್ಪ ಪೇನ್ಫುಲ್ ಸೀನ್ಸ್, ಅಂದರೆ ಕಣ್ಣಲ್ಲಿ ನೀರು ಬರೋ ಥರ, ಅಳು ಬರೋ ಥರ ಆ ಸೀನ್ಸ್ ತುಂಬ ಫನ್ ಕೊಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಂದು ಫುಲ್ ಬಿಗ್ ಗ್ರೂಪ್ ಡೈನಾಮಿಕ್ ಇರುತ್ತಲ್ಲ, ಅದು ಸೂಪರ್ ಆಗಿರುತ್ತೆ. ಏನಕ್ಕೆ ಅಂದರೆ ಆ ಮೂಮೆಂಟಲ್ಲಿ ಇಟ್ ಡಸಂಟ್ ಫೀಲ್ ಲೈಕ್ ಯುವರ್ ಆ್ಯಕ್ಟಿಂಗ್, ಆ ಮೂಮೆಂಟಲ್ಲಿ ಯು ಫೀಲ್ ಲೈಕ್ ಯುವರ್ ರಿಯಾಕ್ಟಿಂಗ್. ಯಾಕೆಂದರೆ ಎಲ್ಲರೂ ಒಂದೊಂದು ಮಾಡ್ತಾರೆ, ಆ ಇಡೀ ಎನ್ವೈರ್ಮೆಂಟ್ ಒಂದು ಲೈಫ್ ಬಂದಿರುತ್ತೆ. ಸೊ ದೆನ್ ಯು ಕಂಟಿನ್ಯೂ, ಯು ಇಂಪ್ರವೈಸ್, ಆ್ಯಂಡ್ ನಿಮ್ಗೆ ಗೊತ್ತಿಲ್ಲದಿರೋದು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಅದು ಸ್ಕ್ರಿಪ್ಟಲ್ಲೇ ಇರಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಬೇರೆಯವ್ರು ನೋಡಿಕೊಂಡು ಇನ್ಸ್ಪೈರ್ ಹಾಕೊಂಡು ಹಂಗೆ ಮಾಡೋಕ್ಕೆ ಮಾಡ್ತೀರಾ. ಕೆಲವು ಸೀನ್ಗಳು ಏನೋ ಇಂಪ್ರೂವೈಸೇಷನ್ ಮಾಡ್ಕೊಂಡು ರಿಹರ್ಸಲ್ಸ್ ಆ ಥರ ಏನೋ ಆಗ್ತಾ ಇತ್ತಾ? ಡೆವಲಪ್ ರಿಹರ್ಸಲ್ ಮಾಡಿದ್ವಿ. ಆಕ್ಚುಲಿ ಇವ್ರು ಜರ್ಮನಿಲಿರೋದು, ನಾವೆಲ್ಲ ಬೆಂಗಳೂರು ಅಲ್ವಾ. ಸೊ ನಾವು ಝೂಮ್ ಕಾಲ್, ಝೂಮ್ ರೈಟ್. ಸೊ ಝೂಮ್ ಕಾಲಲ್ಲಿ ನಾವೆಲ್ಲ ಲೈಕ್ ದಿನ 1 hour ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ವೆಂಕಟ್ ಸರ್ ನಮಗೆ ಡೈಲಾಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಸೊ ಆ ಥರ ವರ್ಕ್ಶಾಪ್ ಇತ್ತು. ಸೊ ದ್ಯಾಟ್ ವಾಸ್ ವೆರಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಈವನ್ ಆನ್ ದ ಸೆಟ್ ಆ್ಯಂಡ್ ಆನ್ ಸ್ಪಾಟ್ ವಿ ವರ್ ಲೈಕ್ ಟ್ರೈಂಗ್ ಟು ಈ ಸೀನ್ ಹೆಂಗೆ ನಾವು ನಮ್ಮ ಪರ್ಫಾರ್ಮೆನ್ಸ್ನ ಹೆಂಗೆ ಬೆಟರ್ ಮಾಡ್ಬೋದು ಅಂತ ನಾವು ನಮಗೆ ವಿ ವರ್ ಟಾಕಿಂಗ್ ಆ್ಯಂಡ್ ನಾವು ಆ ಥರ ಆ್ಯಕ್ಚುಲಿ ಒಬ್ರ ಜೊತೆ ಒಬ್ರು ಆ್ಯಕ್ಟ್ ಮಾಡ್ಬೇಕಾದ್ರೆ ಯಾರು ಆ್ಯಕ್ಚುಲಿ ಫಸ್ಟ್ ಶೈ ಇದ್ರು, ಸ್ವಲ್ಪ ಕಂಫರ್ಟ್ ಝೋನಿಗೆ ಬರೋಕ್ಕೆ ಲೇಟ್ ಅಂತ ಅನಿಸ್ತಿದ್ರು ಆ ಥರ ವೇವ್ಲೆ? ನಾವು ರಿಹರ್ಸಲ್ ಮಾಡಿರೋದ್ರಿಂದ ಅದು ಆ ಥರ ಐ ಥಿಂಕ್ ಎಲ್ಲರೂ ಕಂಫರ್ಟ್ ಆಗಿದ್ವಿ. ಶೈ ಯಾರಿಲ್ವಾ? ಇವ್ರು ಶೈ? ನಾನು ಶೈಯ? ನಿಮಗೆ ಶೈ ಅನಿಸ್ತೀನಿ ನಾನು? ಇಲ್ಲ, ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಒಂದು ಬಿಗ್ ಫ್ಯಾಮಿಲಿ ಥರ ಆಗೋಗಿದ್ವಿ. ಅಲ್ಲಿ ಸೀನಲ್ಲಿ ಬರೋಕ್ಕಿಂತ ಮುಂಚೆನೇ ವಿ ವರ್ ಆಲ್ ವೆರಿ ಜೆಲ್ಡ್ ಆ್ಯಂಡ್ ಕ್ಲೋಸ್. ಸೊ ಆ್ಯಕ್ಷನ್ ಅಂದಿದ ತಕ್ಷಣ ಅಂತ ಕ್ಯಾರೆಕ್ಟರ್ ಹೊರಟೋಗ್ತಾ ಇದ್ವಿ. ಅದಕ್ಕಿಂತ ಮುಂಚೆ ವಿ ವರ್ ಜಸ್ಟ್ ಲೈಕ್ ಫ್ರೆಂಡ್ಸ್ ಟಾಕಿಂಗ್. ಸೆಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಸೊ ದೇರ್ ವಾಸ್ ನೋ ಪಾಯಿಂಟ್ ಎಲ್ಲೂ ನಮಗೆ ಶೈ ಆಗಿರಬೇಕು ಅಥವಾ ಇದು ಕೇಳ್ಬೋದಾ ಅದು ಕೇಳ್ಬೋದಾ ಅಂತ ಎಲ್ಲೂ ಅನಿಸಿಲ್ಲ. ಇನ್ಫ್ಯಾಕ್ಟ್ ಅವರೇ ಚೆನ್ನಾಗಿ ನೋಡ್ಕೊತಾ ಇದ್ರು. ಸೊ ಆರ್ಟಿಸ್ಟ್ಗೆ ಸೇಫ್ಟಿ, ಅಲ್ಲಿ ಯಾರು ಎಲ್ಲ ಸೇಫ್ ಅಲ್ಲಿ ನಾವು ಫೀಲ್ ಆದಾಗ ನಾವು ನಮ್ಮ ಪಾಡು ನಾವು ಏನ್ ಬೇಕೋ ಮಾಡ್ಕೊಂಡು ಅಲ್ಲೊಂದು ಆ ಸೇಫ್ಟಿ ಕೊಟ್ಟಿದ್ದಕ್ಕೆ ವೆರಿ ನೈಸ್. ನಾವು ಆನ್ಲೈನ್ ಅಲ್ಲಿ ಮಾಡ್ಬೇಕಾದ್ರೆ ಪಟಾಕಿ ಇವರು ಡೈಲಾಗ್ ಪಟಾಕಿ ಡೈಲಾಗ್ ಹೊಡಿಯೋದು ಹಿಂಗ್ ಪಟಾಕಿ ಅಂತ ಸೌಂಡ್ ಬರ್ತಾ ಇತ್ತು. ಬಿಕಾಸ್ ದೀಪಾವಳಿ ಟೈಮ್ ನಾವು ದಟ್ ವಾಸ್ ಫನ್ನಿ. ಅಂಡ್ ಅನದರ್ ಥಿಂಗ್ ಇಸ್ ನಾವು ಶೂಟ್ ಮಾಡ್ಬೇಕಾದ್ರೆ ಇದೊಂದು ಸಾಕು ಏನಂತ ಹೇಳಿ ಶೂಟ್ ಮಾಡ್ಬೇಕಾದ್ರೆ ಅದೇ ಬೇಕಾಗಿರೋದು. ಸೊ ಶೂಟ್ ಮಾಡ್ಬೇಕಾದ್ರೆ ಇವ್ರು ಫೈಟ್ ಮಾಡ್ತಿದ್ರು ಎಲ್ಲ. ಇದು ನನಗೆ ಗೊತ್ತಿರ್ಲಿಲ್ಲ ಇವ್ರದ್ದು ಕ್ಲೋಸ್ ಅಪ್ ಇಟ್ಟಿದ್ದಾರೆ ಅಂತ. ನಾನು ಫುಲ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಎಲ್ಲ ಫುಲ್ ಆಗ್ತಾ ಇದೀನಿ, ಮಾಡ್ತಾ ಇದೀನಿ. ಆಮೇಲೆ ನಾನು ಓಕೆ ಇವಾಗ ಚೆನ್ನಾಗಿ ಬಂದಿರುತ್ತೆ ಇದು ಅಂತ ನಾನು ಹೋಗಿ ನೋಡ್ತಾ ಇದೀನಿ. ಚೇರು ಮತ್ತೆ ನನ್ನ ಡ್ರೆಸ್ ಮಾತ್ರ ಕಾಣಿಸ್ತೀನಿ, ಇದ್ದಾರೆ ಲೈಕ್ ಅದು ಆಕ್ಟಿಂಗ್ ಅಂತ. ಅದು ಇನ್ವಾಲ್ವ್ಮೆಂಟ್ ಅಲ್ಲಿ ಎಕ್ಸಾಕ್ಟ್ಲಿ ಆ ಎನ್ವೈರನ್ಮೆಂಟ್ ಅಲ್ಲಿ ಹಂಗೆ ಅಂತ ಜೋಶ್ ಬರ್ತಾ ಇತ್ತು. ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಆಯ್ತಾ. ಲೈಕ್ ಸೇಮ್ ಫೈಟ್ ಸೀನ್ ಅಲ್ಲಿ ನಾನು ಕೇಳಿದೆ ನಾನು ಇದೀನ ಅಂತ. ನೀವಿದ್ದೀರಾ ಅಂದ್ರು. ನಾನು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಇವ್ರು ಹೊಡಿತಾ ಇದ್ದಾರೆ, ನಾನು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ. ಆಮೇಲೆ ಮಾನಿಟರ್ ಹತ್ರ ಹೋಗ್ತೀನಿ, ನಾನು ಇಲ್ವೇ ಇಲ್ಲ, ನಾನು ಇದೇನಿದು ಅಂತ. ಅಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಎಲ್ಲಾದರೂ ಮಾಡಬೇಕು. ಆಕ್ಚುಲಿ ಒಂದು ಫನಿ ಸ್ಟೋರಿ ಇದೆ. ನಾವು 3 ಜನ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಸಂಪತ್ ಸರ್ ಒಂದು ಟೈಮ್ ಜಾಯ್ನ್ ಆದ್ರು ಕಾಲೇಜ್. ಆವಾಗ ನಮ್ಮ ಡೈರೆಕ್ಟರ್ ಹೇಳಿದ್ರು ಒಂದು ಟೈಮ್ ಸಂಪತ್ ಸರ್ ಮುಂದೆನೂ ನಿಮ್ದು ಸೀನ್ ತೋರಿಸಿ ಅಂತ. ನಾವು ಫುಲ್ ಎಲ್ಲರೂ ವಿ ಪರ್ಫಾರ್ಮ್ ದ ಸೀನ್. ಸಂಪತ್ ಸರ್ ವಾ ಇದೇ ನೀವೆಲ್ಲರೂ ಹಿಂಗೆ ಕಲ್ತ್ಕೊಂಡ್ಬಿಟ್ಟಿದ್ರ ಡೈಲಾಗ್, ನಾವೇನಿದು ಅಂತ. ಅವ್ರು ಸೂಪರ್ ಆಗಿದೆ. ಅದೇ ಆಸ್ ಅ ನ್ಯೂ ಕಮರ್, ಎಕ್ಸ್ಟ್ರೀಮ್ಲಿ ಗುಡ್. ಆಸ್ ಅ ನ್ಯೂ ಕಮರ್ಸ್ ಅಷ್ಟು ಸೀನಿಯರ್ ಆಕ್ಟರ್ ಬಿ ಸುರೇಶ್ ಇರ್ಬೋದು, ಸಂಪತ್ ಸರ್ ಜೊತೆ ಅವ್ರ ಜೊತೆ ಎಲ್ಲ ಏನ್ ಕಲ್ತ್ರಿ ಆಕ್ಚುಲಿ ಆಸ್ ಅ ಆರ್ಟಿಸ್ಟ್ ಆಗಿ ನೀವೆಲ್ಲ? ಆಕ್ಚುಲಿ so many things. ಸಿಕ್ಕಾಪಟ್ಟೆ ವಿಷಯಗಳು. ಸೊ ನನಗೆ ಸಂಪತ್ ಸರ್ ಜೊತೆ ಸೀನ್ಸ್ ಇದ್ದಾಗ ಎಷ್ಟು ಚೆನ್ನಾಗಿ ಅಂದರೆ ಒಂದು ನೀವು ಆ್ಯಕ್ಷನ್ ಆ್ಯಂಡ್ ಕಟ್ ಅದರ ಮಧ್ಯ ಅವರು ಇನ್ನೊಂದು ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಆ ಡಿಫ್ರೆನ್ಸ್ ಹಂಗೆ ಅನಿಸುತ್ತೆ. ಬಿಕಾಸ್ ಅವ್ರು ನೀವು ನಾರ್ಮಲ್ ಆಗಿ ನೋಡಿದ್ರೆ ಅವರು ಬೇರೆ ಥರ ಇರ್ತಾರೆ, ಕ್ಯಾಮ್ರಾ ಮುಂದೆ ಅವರು ಕಂಪ್ಲೀಟ್ ಡಿಫ್ರೆಂಟ್ ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಆ್ಯಂಡ್ ಅವ್ರದ್ದು ಇಂಪ್ರೊವೈಸೇಷನ್ ಆ್ಯಂಡ್ ನೀವು ಸೋ ಸಪೋರ್ಟಿವ್ ಆಗ್ತಾರೆ, ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ರು. ನಾನು ಕೇಳ್ತಾ ಇದ್ದೆ ಸರ್ ಏನಾದರೂ ಹೇಳಿ ಸರ್, ಇಲ್ಲಮ್ಮ ನೀನು ಚೆನ್ನಾಗಿ ಆಡ್ತಾ ಇದೆ ಅಂತ ಹಂಗೆ ಹೇಳ್ತಾ ಇದ್ರು. ಸೊ ನಂದು ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಇತ್ತು. ದಟ್ ವಾಸ್ ಲೈಕ್ ದ ಬೆಸ್ಟ್. ನಾನು ಫಸ್ಟೇ ಹೋಗಿದ್ದೀನಿ ಕ್ಲೈಮ್ಯಾಕ್ಸ್ ಪೋರ್ಷನ್ದು. ನಾನು ಸರಿ ಅಂತ ಐ ವಾಸ್ ಲೈಕ್ ಓಕೆ ಪ್ರಿಪೇರ್ ಹೇಳಿದ್ರು ಮುಂಚೆ ಕ್ಲೈಮ್ಯಾಕ್ಸ್ ಅಂತ. ಬಟ್ ಇಟ್ ವಾಸ್ ಲೈಕ್ ದ ಫಸ್ಟ್ ಡೇ. ನಿಮ್ಗೆ ಯಾರು ಏನು ಸೆಟ್ ಗೊತ್ತಿರಲ್ಲ ಹೆಂಗಿರುತ್ತೆ ಏನು ಅಂತ. ಬಟ್ ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್.
ಎಲ್ಲರೂ ಅಷ್ಟು ಕಂಫರ್ಟಬಲ್ ಆಗಿ ಅಷ್ಟು ಇಂಪ್ರೊವೈಸು ಮಾಡ್ಕೊತ, ಸೊ ಆ ಥರ ಇತ್ತು. ಸೊ ಸಿಕ್ಕಾಪಡೆ ಕಲಿಸಿತ್ತು. ಇನ್ಫ್ಯಾಕ್ಟ್ ಫ್ರಮ್ ರಕ್ಕಿ ಆಲ್ಸೋ ಎಷ್ಟು ಡೆಡಿಕೇಟೆಡ್ ಆ್ಯಂಡ್ ಈಸ್ ವೆರಿ ವೆರಿ ಕ್ವಿಕ್. ಆ್ಯಕ್ಚುಲಿ ಹೆಂಗೆ ಅಂದರೆ ತುಂಬ ಬೇಗ ಅಡ್ಯಾಪ್ಟ್ ಆಗ್ತಾರೆ. ಏನಾದರೂ ಅವರಿಗೆ ಸರಿ ಹೋಗ್ತಿಲ್ಲ ಅಂದರೆ ಏನೋ ಒಂದು ಹೇಳಿದ್ರೆ ನೆಕ್ಸ್ಟ್ ಮೂಮೆಂಟ್ ಹಿ ವುಡ್ ಹವ್ ಚೇಂಜ್ಡ್. ಈವನ್ ಫೈಟ್ ಸೀಕ್ವೆನ್ಸ್ ನಾನು ನೋಡಿದ್ದೀನಿ. ಬಿಕಾಸ್ ಇಟ್ಸ್ ನಾಟ್ ಈಸಿ. ಇವರಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲ್ಲಿಂದ ವೆದರ್ ಚೇಂಜ್. ಸೊ ಇಲ್ಲಿ ಬಂದು ಅವರಿಗೆ ವೆದರೇ ಚೇಂಜ್ ಆಗಿರುತ್ತೆ ಅದು. ಆ್ಯಂಡ್ ಈವನ್ ಅಫ್ಕೋರ್ಸ್ ಪಲ್ಲವಿ ಆಲ್ಸೋ. ಸೊ ವಿ ಡಿಂಟ್ ಹ್ಯಾವ್ ಮೆನಿ ಸೀನ್ಸ್, ಬಟ್ ವಾಟ್ ಎವರ್ ಐ ಸಾ ಶಿ ವಾಸ್ ರಿಯಲಿ ಗುಡ್ ಎಟ್ ವಾಟ್ ಶಿ ಡಸ್. ಎಕ್ಸ್ಟ್ರೀಮ್ಲಿ ಗುಡ್. ಸೊ ಎಲ್ರಿಂದಾನು ಸಿಕ್ಕಾಪಡೆ ಕಲಿಯೋಕ್ಕೆ ಸಿಕ್ತು ಆ್ಯಕ್ಚುಲಿ, ಆಲ್ ದಿ ಕ್ಯಾರೆಕ್ಟರ್ಸ್. ನೀವು ಹೇಳಿದ್ರೆ ಸೀನಿಯರ್ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡಿದ್ದು ಇವ್ರ ಜೊತೆ ನನಗೆ ಅವರು ರಂಗಭೂಮಿ ಕಲಾವಿದರಾಗಿರೋದ್ರಿಂದನೋ ಏನೋ ಕನೆಕ್ಷನ್. ಅವರು ಅವ್ರು ಏನು ಹೇಳಿದ್ರು ಸರ್ ಸಹ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು. ಥರ ದ್ಯಾಮತೆ ಇರಲಿಲ್ಲ. ನೀನು ನಾನು ಸೀನಿಯರು, ನೀನು ಜೂನಿಯರು, ಆ ಥರದ್ದು ಏನು ಇದು ಮಾಡ್ತೀರಾ. ಇವಾಗ ಸೀನ್ ನಡೀತಿದೆ ಅಂದಾಗ ಮಾಡಮ್ಮ ಮಾಡು, ಇವತ್ತು ನೆಕ್ಸ್ಟ್ ಡೇ ರಿಲೀಸ್, ನೆಕ್ಸ್ಟ್ ಡೇ ನಾಳೆ ರಿಲೀಸ್ ಅಂತ ಯಾವಾಗಲೂ ಹೇಳ್ತಾ ಇದ್ರು. ನೆಕ್ಸ್ಟ್ ಶಾರ್ಟ್ ಆ ಥರ ಒಂದು ಜೋಕ್ಸು ಮತ್ತು ಕಂಫರ್ಟ್ ಅವರು ಮಾಡಿದ್ದಕ್ಕೆ ನಮ್ಗೆ ಇನ್ನೂ ವಿ ಫೆಲ್ಟ್ ಲೈಕ್ ಟು ಸೇಫ್ ಆ್ಯಂಡ್ ಅಲ್ಲಿ ಹೋಮ್ಲಿ ಫೀಲ್ ಆಯಿತು. ವಿ ಕುಡ್ ಹ್ಯಾಡ್ ಸೋ ಮಚ್ ಬೆಟರ್. ಮತ್ತು ಸಂಪತ್ ಸರ್ ಆಗಲಿ ಈ ವಾಸ್ ಎಕ್ಸ್ಟ್ರೀಮ್ಲಿ ಹಂಬಲ್. ಅವ್ರ ಜೊತೆ ನಾನು ಅಷ್ಟೊಂದು ಸೀನ್ಸ್ ಇರಲಿಲ್ಲ, ಬಟ್ ಈ ವಾಸ್ ಲೈಕ್ ಅವ್ರು ರಂಗಭೂಮಿ ಕಲಾವಿದರಾಗಿರೋದ್ರಿಂದನೇ ಏನೋ ದೇವರ್ ನೆವರ್ ಟ್ರೀಟೆಡ್ ಲೈಕ್ ನಾವು ಜೂನಿಯರ್ ಆ್ಯಕ್ಟರ್ಸ್ ಅಂತ. ಜೂನಿಯರ್ ಅಂದರೆ ವಿ ಜಸ್ಟ್ ಗೆ ಫ್ರೆಶ್ ಆ್ಯಕ್ಟರ್ಸ್ ಅಂತ ದೇ ಡಿಂಟ್ ಟ್ರೀಟ್ ಅಸ್. ಆಲ್ಸೋ ಬಾಲರಾಜ್ ವಾಡಿ ಸರ್ ಅವರು ಇದ್ದಾರೆ. ಅವ್ರು ಫ್ಯಾಂಟಾಸ್ಟಿಕ್ ಆಗಿ ಮಾಡಿದ್ದಾರೆ. ಅಮೇಜಿಂಗ್. ಅವ್ರ ಈಚ್ ಸೀನ್ ಅವ್ರ ಕಣ್ಣು ಎಕ್ಸ್ಪ್ರೆಷನ್ ನೋಡಿದ್ರೆ ಸಖತ್ತಾಗಿತ್ತು. ಅವ್ರ ಜೊತೆ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಬಾಲರಾಜ್ ವಾಡಿ ಸರ್. ಅವ್ರ ಡೈಲಾಗ್ಸ್ ಇಲ್ಲದೆ ಫುಲ್ ಎಲ್ಲ ಎಕ್ಸ್ಪ್ರೆಷನ್ಸ್ ತೋರಿಸ್ತಾರೆ. ಅಂದ್ರೆ ಮುಖದಲ್ಲಿ ಎಲ್ಲ ಕಾಣಿಸ್ಬಿಡುತ್ತೆ ಆಕ್ಚುಲಿ. ಅಮೇಜಿಂಗ್. ಸೊ ಫೈನಲಿ ಇದೇ ಜುಲೈ 10th ರಿಲೀಸಿಗೆ ರೆಡಿ ಇದೆ. ಸೊ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕನಸಿನ ಕೂಸು. ಎಸ್. ಸೊ ನಮ್ಮ ಕನಸಿನ ಕೂಸು ಸೊ ನಿಮ್ಮ ಮುಂದೆ ಬರ್ತಾ ಇದೆ ಜುಲೈ 10ನೇ ತಾರೀಕು. ಸೊ ಪ್ಲೀಸ್ ನಮಗೆಲ್ಲ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ರಕ್ಕಿ ಚಿತ್ರ ಒಂದು ಬ್ಯೂಟಿಫುಲ್ ಮೂವಿ, ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು. ನಿಮ್ಮ ಫ್ಯಾಮಿಲಿ ಫುಲ್ ಕರ್ಕೊಂಡು ಬಂದು ನೋಡ್ಬೋದು. ನಿಮ್ಮ ಫ್ರೆಂಡ್ಸ್ ಜೊತೆ ನೋಡ್ಬೋದು. ಇಟ್ಸ್ ಫ್ಯಾಂಟಾಸ್ಟಿಕ್. ನಿಮ್ಮ ಸ್ಟೈಲಲ್ಲಿ ಎಂಡ್ ಮಾಡಿ. I like it. I like it. ಮೂವಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಬಂದು ನೋಡಿ, ಸಪೋರ್ಟ್ ಮಾಡಿ. I like it. I like it, Kanta. I like it, Kanta. I like it. Come and watch it on. ನಾವು ಓಕೆ, ಇದೇ ಜುಲೈ 10th ರಕ್ಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ನಾವು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.